ಹೃದಯವೇ ಬಯಸಿದೆ ನಿನ್ನನೆ ತೆರೆಯುತ್ತ ಕನಸಿನ ಕಣ್ಣನೆ ದಿನವಿಡೀ ನಿನ್ನಯ ನೆನಪಲೆ ಕಳೆಯುವೆ ಸೆಳೆತಕ್ಕೆ ಸೋಲುತ್ತಾ ಸನಿಹಕ್ಕೆ ಬಾಳುವೆ ಹೃದಯವೇ ಕಣ್ಣಿನಲ್ಲಿ ದಾರಿ ಇದೆ ನನ್ನ ಸಲುವಾಗಿ ಭಾವಗಳ ದೋಚುವುದು ಚಂದ ಪರಾದ ಆದಷ್ಟು ಬೇಗ ಈ ಮನೆಯಿಂದ ಮುಕ್ತಿ ಸಿಗುತ್ತೆ. ಈ ಅಡುಗೆ ಮನೆ ನೋಡ್ತಾ ಇದ್ರೆ ತುಂಬಾನೇ ಬೇಜಾರಾಗ್ತಿತ್ತು. ಆದ್ರೆ ನಾವು ಹೊಸ ಮನೆಗೆ ಹೋಗೋ ಅದೃಷ್ಟ ಆದಷ್ಟು ಬೇಗನೆ ಬಂದಿದೆ. ನಾನಂತೂ ಅನ್ಕೊಂಡಿಲ್ಲ ಇಷ್ಟು ಜಲ್ದಿ ಆಗುತ್ತೆ ಅಂತ. ಆದಷ್ಟು ಬೇಗ ಮನೆಗೆ ಹೋಗ್ಬೇಕು. ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೆಂಗಿದ್ದೀರಾ? ಇದು 4ನೇ ವಿಡಿಯೋ. ನಿಮಗೆ ಗೊತ್ತಲ್ವಾ, ಇವಾಗ 4 ವಿಡಿಯೋ ಅಪ್ಲೋಡ್ ಮಾಡ್ತಿದ್ದೀನಿ. ಬೆಳಿಗ್ಗೆ 10 ಗಂಟೆಗೆ, 1 ಗಂಟೆಗೆ, ಮತ್ತೆ 3 ಗಂಟೆಗೊಂದು, ಸಂಜೆ 6 ಗಂಟೆಗೊಂದು. ಇದು 4ನೇ ವಿಡಿಯೋ 6 ಗಂಟೆಗೆ ಅಪ್ಲೋಡ್ ಮಾಡ್ತಿದ್ದೀನಿ. ದಯವಿಟ್ಟು ಎಲ್ಲರೂ ನೋಡಿ ಸಪೋರ್ಟ್ ಮಾಡಬೇಕು. ಮಾಡ್ತೀರಲ್ವಾ? ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಿದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ವಿಡಿಯೋಗೊಂದು ಲೈಕ್ ಕೊಡೋದ ಮಾತ್ರ ಮರಿಬೇಡಿ. ಆಮೇಲೆ ಏನು ಗೊತ್ತಾ ವಿಷಯ, ಗುಡ್ ನ್ಯೂಸು. ನಿಮಗೆಲ್ಲ ಈಗಾಗಲೇ ಗೊತ್ತಿರುತ್ತೆ. ಅದು ಏನಂದರೆ, ನಾವು ಹೊಸ ಮನೆ ಕಟ್ತಿದ್ವಲ್ಲ, ಅದು ಕಂಪ್ಲೀಟ್ ಆಗಿದೆ. ಇಷ್ಟು ಬೇಗ ಹೆಂಗೆ ಕಂಪ್ಲೀಟ್ ಆಯಿತು ಅಂತ ಕೇಳಬೇಡಿ. ಹೆಂಗೆಂಗೋ ಅಲ್ಲಿ ಸಾಲ ಮಾಡಿದ್ವಿ. ಇನ್ನು ಕತೆನೂ ತುಂಬ ಎಳೆಯೋಕ್ಕಾಗಲ್ಲ ಅಲ್ವಾ? ತುಂಬ ಎಳಿತಾ ಹೋದರೆ ಬೋರ್ ಆಗ್ಬೋದು. ಅದಕ್ಕೆ ಎಲ್ಲನೂ ಬೇಗನೆ ಮಾಡ್ತೀನಿ. ಹಾಗಾಗಿ ನಮ್ಮ ಮನೆ ಕಂಪ್ಲೀಟ್ ಆಗಿದೆ. ಇನ್ನೇನು ಗೃಹ ಪ್ರವೇಶನೂ ಮಾಡ್ತೀವಿ. ಮನೆ ಹೆಂಗಿದೆ ಅಂತ ನಿಮ್ಗೆ ತೋರಿಸ್ತೀನಿ. ಹಾಗೆ ನಾನು ಯೂಟ್ಯೂಬ್ಗೂ ವ್ಲಾಗ್ ಮಾಡ್ದಂಗೆ ಆಗುತ್ತೆ. ವಿಡಿಯೋ ಮಾಡ್ಕೊಂಡು ನಿಮ್ಗೆ ಹೆಂಗಿದೆ ಅಂತ ತೋರಿಸ್ತೀನಿ. ಓಕೆನಾ? ಬನ್ನಿ ನನ್ನ ಜೊತೆ. ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೆಂಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ರಾಜಾ ರಾಣಿ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ನಾನಂತೂ ಸಖತ್ತಾಗಿದ್ದೀನಿ. ಇನ್ಫ್ಯಾಕ್ಟ್ ತುಂಬಾ ಖುಷಿಯಾಗಿದ್ದೀನಿ. ಇವತ್ತಿನ ವಿಡಿಯೋ ಏನಪ್ಪ ಅಂದರೆ, ಆಲ್ರೆಡಿ ನಿಮಗೆ ತಮ್ಮನೇನಲ್ಲಿ ನೋಡಿ ಗೊತ್ತಾಗಿರುತ್ತೆ. ಎಸ್, ಹೌದು, ನಾವು ಹೊಸ ಮನೆ ಕಟ್ತಿದ್ವಲ್ಲ, ಅದು ಕಂಪ್ಲೀಟ್ ಆಗಿದೆ. ಇನ್ನೇನು ಗೃಹ ಪ್ರವೇಶ ಮಾಡಿ ಮನೆಗೆ ಹೋಗೋದೆ. ಗೃಹ ಪ್ರವೇಶ ಗ್ರ್ಯಾಂಡಾಗಿ ಮಾಡಿ ಮನೆಗೆ ಹೋಗ್ಬೇಕು ಅಂದ್ಕೊಂಡಿದ್ದೀವಿ. ಇನ್ನೇನು ಸದ್ಯದಲ್ಲೇ ಗೃಹ ಪ್ರವೇಶನೂ ಆಗುತ್ತೆ. ಬನ್ನಿ ಇವಾಗ ಹೊಸ ಮನೆ ಹೆಂಗಿದೆ ಅಂತ ತೋರಿಸ್ತೀನಿ. ಅತ್ತೆ ಇವತ್ತು ಕೆಲ್ಸಕ್ಕೆ ಹೋಗಿಲ್ಲ? ಅಯ್ಯೋ ಓಲೆ, ಅಯ್ಯೋ ನನಗುದ್ದ ಇಲ್ಲಿ ಕೆಲಸ ಮಾಡಿ ಸಾಕಾಗದೆ. ಒಂದಿನೂ ಬಿಡ್ದಂಗೆ ಕೆಲಸ ಮಾಡೋಕ್ಕಾಗದ? ಅದಕ್ಕೆ ಇವತ್ತು ಹೋಗ್ನಿಲ್ಲ. ಯಾಕೋ ಮೈಕೈ ನೋವು. ಇಲ್ಲೇ ಆಸ್ಪತ್ರೆಗೆ ಹೋಗಿ ಒಂದು ಇಂಜೆಕ್ಷನ್ ಹಾಕ್ಸ್ಕೊಬಂದು ನಾಳೆಯಿಂದ ಹೋಯ್ತೀನಿ. ಹಾಕು. ಹೌದಾ, ಹೋಗ್ಲಿ ಬಿಡಿ, ಆಯಿತು. ಹುಷಾರಿಲ್ಲ ಅಂದರೆ ಪರವಾಗಿಲ್ಲ, ಇನ್ನೂ ಸ್ವಲ್ಪ ದಿನ ರೆಸ್ಟ್ ಮಾಡಿ. ಇಲ್ಲ ಅಯ್ಯೋ, ರೆಸ್ಟ್ ಮಾಡ್ತಾ ಕೂತ್ಕೊಳ್ಳೋಕ್ಕಾಗದವ? ಚೀಟಿ ಮಾಡ್ಕೊಂಡು ಬಡ್ಡಿ ಸಾಲ ಮಾಡ್ಕೊಂಡು ಏನೋ ಇವತ್ತು ಅಪ್ಪರ ಆಯ್ತಿತ್ತಿಲ್ಲ ಅತ್ತವ. ಅದಕ್ಕೆ ಉಳ್ಕೊಂಡೆ. ನಾಳೆಯಿಂದ ಹೋಗ್ಬೇಕು. ಎತ್ತಕ್ಕೆ ಪಯಣ? ಹೊಸ ಮನೆ ತಕ್ಕ ಹೋಗಿದ್ದು ಬರ್ತೀನಿ. ಏನು ಮಾಡೋಕ್ಕೀಗ ಅಲ್ಲಿಗೆ? ಬರೀ ಓಡಿ ಹೋಯ್ತಿಯಲ್ಲ ಅಲ್ಲಿಗೆ. ಇನ್ನೊಂದು ಸ್ವಲ್ಪ ದಿನ ಅಲ್ಲೇ ಇರುವೆ, ಸುಮ್ಮನಿರವ. ನೋಡ್ಕೊಂಬರೋಣ, ಒಂದು ವಿಡಿಯೋ ಮಾಡಬೇಕು ಅದಕ್ಕೆ. ಸರಿ ಟೀಗಿ ಮುಡಿ ಕೊಟ್ಬಿಟ್ಟು ಹೋಗು, ತಲೆನೋಯ್ತದೆ. ಬಂದು ಮಾಡ್ತೀನಿ ರೀ ಅತ್ತೆ. ನಿಮ್ಮ ಮಗನೂ ಬರ್ತಾರೆ, ಅಕ್ಕನೂ ಬರ್ತಾರಲ್ಲ, ಅದಕ್ಕೆ ಮಾಡ್ತೀನಿ. ಹೋಗಿ ಬಂದ್ಬಿಡ್ತೀನಿ ಬೇಗ. ಸರಿ. ಮತ್ತೆ ಗೃಹ ಪ್ರವೇಶ ಯಾವಾಗ ಇಟ್ಕೊಳ್ಳೋದತ್ತೆ? ಯಾವಾಗ ಅಂತ ನಾವೇ ಮಾಡಿಕೊಳಕ್ಕಾಗದ? ಇಷ್ಟ ಬಂದಂಗೆ ಐನೂರು ಕೇಳಬೇಡ್ವಾ? ಕೇಳೋಕ್ಕಾಯ್ತಾ? ಸುಮ್ಮನೆ ಇಷ್ಟ ಬಂದಂಗೆ ನಾವೇ ಯಾವ್ಯಾವ ದಿನನೂ ಮಾಡೋಕ್ಕಾಗದ? ಒಳ್ಳೆ ದಿನ, ಒಳ್ಳೆ ಟೈಮು ಎಲ್ಲ ಹೇಳ್ತಾರೆ. ಅದನ್ನ ನೋಡ್ಕೊಂಡು ಮಾಡಬೇಕು. ಸರಿ ಶಾಸ್ತ್ರ ಕೇಳ್ಕೊ ಬನ್ನಿ. ಮತ್ತೆ ಯಾವಾಗ ಹೇಳ್ತಾರೆ ನೋಡೋದ? ಬೆಳಿಗ್ಗೆ ಹೋಯ್ತೀನಿ ಬಿಡಂಗಾರೆ, ಕೇಳ್ಕೊ ಬರ್ತೀನಿ. ಪೂರ್ತಿ ಮುಗಿತಾ ಎಲ್ಲ ಕೆಲಸನೂ? ಏನೊಂದು ಸ್ವಲ್ಪ ಅದೇ ಮನೆಗೆ ಹೋಗೋದ ಅಂತ. ಆಗ್ಲಿ ಬಿಡು, ಪೂರ್ತಿ ಎಲ್ಲ ಕೆಲಸ ಏನಂತ ಅರ್ಜೆಂಟು? ಅಯ್ಯೋ, ಪೂರ್ತಿ ಆದಮೇಲೆ ಹೋಗ್ಬೇಕು ಅಂತ ಏನಿಲ್ಲ. ಎಲ್ಲರೂ ಇನ್ನೂ ಹಂಗಾಗಿ ಕೆಲಸ ಇದ್ರೂ ಗೃಹ ಪ್ರವೇಶ ಮಾಡೋಕ್ಕಿಲ್ವಾ? ಮನೆಗೆ ಹೋಯ್ಕಿಲ್ವಾ ಹೇಳಿ? ಆಯಿತು ಬಿಡ, ನಿನ್ನ ಆಸೆ ಯಾಕೆ ಬೇಡ ಅನ್ನೋದು. ಒಟ್ನಲ್ಲಿ ಮೊದಲು ನೀನು ಮನೆಗೆ ಹೋಗ್ಬೇಕು ಅಷ್ಟೇ ಅಲ್ವಾ? ಅತ್ತೆ, ನಂಗೆ ತುಂಬ ಇಷ್ಟ. ಆಯಿತು ಬಿಡು, ಅಲ್ಲಿ ಕೇಳ್ಕೊಬತ್ತೀನಿ ಐನೂರು ಏನಂದರು. ಆಯಿತು. ರಾಜ ಅಂಗಡಿಲೇ ಇದ್ದಾನಾ? ಅಂಗಡಿತಾರೆ ಅವ್ರೆ. ವ್ಯಾಪಾರ ಚೆನ್ನಾಗಿ ನಡೀತದೆ ಅಲ್ವಾ? ಮಾಮೂಲಿ ಚೆನ್ನಾಗಿ ನಡೀತದೆ. ಒಟ್ನಲ್ಲಿ ಏನಿಲ್ಲ. ದುಡ್ಡೆಲ್ಲ ನಿನ್ನ ಕಡೆ ತಂದ್ಕೊಡ್ತಾರೆ. ಎಲ್ಲಿ ದುಡ್ಡು ಉಳ್ಸೋಕ್ಕಾಯ್ತದ? ಮನೆ ಕಟ್ತಲ್ವಾ? ಅಲ್ಲಿ ಸಾಲ ಮಾಡ್ಕೊಂಡು ಚೀಟಿಗಳು ವಾರದ್ದು 15 ತಿಂಗಳದು ಎಲ್ಲವೇ ಅಲ್ಲಲ್ಲೇ ಖಾಲಿ ಆಯ್ತದ. ಒಟ್ನಲ್ಲಿ ಆಯಿತು ಬಿಡಿ, ಸಿಕ್ಕಿಲ್ಲ. ನಾನು ಚೀಟಿ ಮಾಡ್ಕೊಂಡಿನಲ್ಲ, ನಾನು ಮನೆಗೆಲ್ವ ಎತ್ಕೊಟ್ಟಿರೋದು. ನನಗೂ ಏನೂ ಚೀಟಿ ಒಂದ್ರ ಮೇಲೊಂದು 2 ವರ್ಷ ಗಂಟ ಇನ್ನೂ ಕಷ್ಟಪಡಬೇಕು. ನೋಡೋದ ಸುಮ್ಮನಿರಿ. ನಮ್ಮ ತಗೋಸಿ ದುಡ್ಡು ಇಳಿದ್ರೆ ಚೀಟಿ ಗಿಟಿ ಕೊಡ್ತೀನಂತೆ. ಸಿಕ್ಕಿಲ್ಲ ಬಿಡು. ಹೆಂಗೋ ನಿಮ್ಮ ಭಂಗ ಮಾಡಿ ನಾನು ಎತ್ಕೊಂಡಿರೋ ನನ್ನ ಹೆಸರಲ್ಲಿ ಕಟ್ಕೊ ಹೋಯ್ತೀನಿ. ಸರಿ, ಅದೇನು ಹೋಗಿದ್ದು ಬರೋಗು ಇವತ್ತು ಮನ್ಗಿರ್ತೀನಿ. ಸರಿ ಅತ್ತೆ, ಆಯಿತು. ಹಲೋ ಫ್ರೆಂಡ್ಸ್. ನೋಡಿ ನಮ್ಮ ಮನೆ ಹೇಗಿದೆ ಅಂತ. ಆಲ್ಮೋಸ್ಟ್ ಅಲ್ಲಿ ಎಲ್ಲ ಕೆಲಸ ಮುಗ್ದಿದೆ. ಕಿಚನ್ ಸ್ವಲ್ಪ ರೆಡಿ ಮಾಡ್ತಿದ್ದಾರೆ. ಅದು ಸ್ವಲ್ಪ ಮುಗಿದ್ರೆ ಇನ್ನೆಲ್ಲ ಕೆಲಸ ಮುಗ್ದಂಗೆ. ಇನ್ನೇನು ಅಷ್ಟೊಂದೇನಿಲ್ಲ, ಸಣ್ಣ ಪುಟ್ಟದ್ದು ನೋಡೋಣ. ಒಟ್ನಲ್ಲಿ ಆದಷ್ಟು ಬೇಗ ಈ ಮನೆಗೆ ಬರಬೇಕು, ಅದೇ ನನ್ನ ಆಸೆ. ನನ್ನ ಬಗ್ಗೆ ನಿಮಗೂ ಗೊತ್ತಲ್ವಾ, ಎಷ್ಟು ಕಷ್ಟದಿಂದ ಹೆಂಗೆಲ್ಲ ಇದ್ದು ಏನೇನೆಲ್ಲ ಆಗಿ ಅವನಿಗೆ ಹಿಂಗಾಗಿದ್ದೀನಿ. ನೋಡಿ, ಇದೇ ಹೊರಗಡೆ ಫುಲ್ ಮನೆ. ಕಾಣಿಸ್ತಿದ್ಯಾ? ಬ್ಯಾಕ್ ಕ್ಯಾಮ್ರಾದಲ್ಲಿ ವಿಡಿಯೋ ಮಾಡಿ ಕ್ಲಿಪ್ಪಿಂಗ್ ಹಾಕ್ತೀನಿ, ನೋಡ್ಕೊಳ್ಳಿ. ಕಾಣಿಸ್ತಿದ್ಯಾ? ಫ್ರಂಟ್ ಇಷ್ಟಿದೆ. ಇನ್ನು ಒಳಗಡೆ ಹೋಗೋಣ. ಸಪ್ರೇಟಾಗಿ ಹೋಮ್ ಟೂರ್ ಮಾಡಬೇಕು ಅಂತ ಅಂದ್ಕೊಂಡೆ, ಆದರೆ ಅಲ್ಲಿವರೆಗೂ ಮನಸ್ಸು ತಡೀತಿರ್ಲಿಲ್ಲ. ಆಮೇಲೆ ಎಲ್ಲನೂ ಡೀಟೇಲ್ ಆಗಿ ಎಲ್ಲನೂ ಅರೇಂಜ್ ಮಾಡಿ ಸಪ್ರೇಟಾಗಿ ಮಾಡೋಣ. ಸದ್ಯಕ್ಕೆ ಇವಾಗ ತೋರಿಸ್ಬೇಕು ಅನಿಸ್ತಿದೆ, ತೋರಿಸ್ತೀನಿ ಬನ್ನಿ. ನೋಡಿ, ಹೊರಗಡೆ ಎಲ್ಲ ನೋಡಿದ್ರಾ? ಸುತ್ತಮುತ್ತ ಜಾಗ ಚೆನ್ನಾಗಿದೆ, ತುಂಬ ಸೌಂಡ್ ಏನಿಲ್ಲ. ಮತ್ತೆ ಫ್ರೆಂಡ್ಸ್, ಇದೇ ಹಾಲು. ಸ್ಟಾರ್ಟಿಂಗ್ ಇದೇನೆ.
ಹೊರಗಡೆಯಿಂದ ಬಂದ ತಕ್ಷಣ ಸ್ಟಾರ್ಟಿಂಗ್ ಸಿಗೋದೆ ಈ ಹಾಲು. ಹೇಗಿದೆ? ನನಗಂತೂ ತುಂಬ ಖುಷಿಯಾಗಿದೆ. ನಮ್ಮ ಹತ್ರ ಇರೋ ದುಡ್ಡಲ್ಲಿ ನಮ್ಗೆ ಇಷ್ಟ ಬಂದಂಗೆ ನಮಗೆ ಹೇಗೆ ಬೇಕೋ ಹಾಗೆ ನಾನೇ ಡಿಸೈನ್ ಮಾಡಿಕೊಂಡು ಇದೇ ರೀತಿ ಇರಬೇಕು ಅಂತ ಕಟ್ಟಿಸ್ಕೊಂಡಿದ್ದೀನಿ. ಹೆಂಗಿದೆ ಅಂತ ಕಮೆಂಟ್ ಮಾಡಿ. ಇದು ಹಾಲು ಎಲ್ಲ ಖಾಲಿ ಇದೆ, ಏನೂ ಐಟಮ್ ತಂದಿಲ್ಲ. ಫರ್ನಿಚರ್ಸ್ ಎಲ್ಲ ತಂದು ಇಡಬೇಕು ಅಂತ ಅಂದ್ಕೊಂಡಿದ್ದೀವಿ. ನೋಡೋಣ, ಸದ್ಯಕ್ಕೆ ಮನೆಗೆ ಬಂದರೆ ಸಾಕು. ಮನೆ ಕಂಪ್ಲೀಟ್ ಆಗೋದಕ್ಕೆ ತುಂಬಾ ಕಷ್ಟ ಆಗಿದೆ. ಇನ್ನು ಅದೆಲ್ಲ ನೋಡೋಣ, ಒಂದೊಂದಾಗಿ ಎಲ್ಲನೂ ಮಾಡ್ಕೋಬೇಕಲ್ವಾ. ಹೇಗಿದೆ ಸುತ್ತ? ಖಾಲಿ ಮನೆ ವಿಡಿಯೋ ಮಾಡ್ತಾ ಇದ್ದೀನಿ. ಆದಷ್ಟು ಬೇಗ ಎಲ್ಲ ಫರ್ನಿಚರ್ಸು ಇದ್ದು ಎಲ್ಲನೂ ನೀಟಾಗಿ ಅರೇಂಜ್ ಮಾಡಿ ಮತ್ತೆ ಇಲ್ಲಿಗೆ ಬಂದಾದ್ಮೇಲೆ ಹೋಮ್ ಟೂರ್ ಮಾಡ್ತೀನಿ ಡೀಟೇಲ್ ಆಗಿ. ಇನ್ನು ಕಿಚನು ಅಲ್ಲಿ ಬೇಡ, ಆಮೇಲೆ ತೋರಿಸ್ತೀನಿ. ಅಲ್ಲಿ ಇನ್ನೂ ಸ್ವಲ್ಪ ಕೆಲಸ ನಡೀತಿದೆ, ಕೆಲಸದವರೆಲ್ಲ ಇದ್ದಾರೆ. ರೂಮ್ ತೋರಿಸ್ತೀನಿ ಬನ್ನಿ. ನೋಡಿ ಫ್ರೆಂಡ್ಸ್, ಇದೆ ಮಾಸ್ಟರ್ ಬೆಡ್ರೂಮ್. ಟೋಟಲ್ 2 ಬೆಡ್ರೂಮ್ ಇರೋದು. ಅದರಲ್ಲಿ ಇದೇ ದೊಡ್ಡ ಬೆಡ್ರೂಮು, ಇನ್ನೊಂದು ಬೆಡ್ರೂಮು ಚಿಕ್ಕದು. ಅದರಲ್ಲಿ ಇನ್ನೂ ಸ್ವಲ್ಪ ಕೆಲಸ ನಡೀತಿದೆ. ಅದೇನಿಷ್ಟು ದೊಡ್ಡದಾಗಿಲ್ಲ, ಸ್ವಲ್ಪ ಚಿಕ್ಕದೇನೆ. ಮತ್ತೆ ಇದ್ರ ಪಕ್ಕದಲ್ಲಿ ದೇವ್ರ ಮನೆ ಇದೆ. ಎಲ್ಲಾನು ಒಟ್ಟಿಗೆ ತೋರಿಸೋದು ಬೇಡ. ಆಮೇಲೆ ಹೋಮ್ ಟೂರ್ ಮಾಡಿದಾಗ ಏನು ಥ್ರಿಲ್ ಇರುತ್ತೆ, ಏನು ನೋಡ್ತೀರಾ ಹೇಳಿ ಅಲ್ವಾ. ಅದಕ್ಕೆ ಇವಾಗ ಸ್ವಲ್ಪ ಮಾತ್ರ ತೋರಿಸಿದ್ದೀನಿ, ಆಮೇಲೆ ಪೂರ್ತಿ ಮನೆ ತೋರಿಸ್ತೀನಿ. ಇನ್ನೂ ಆ ಕಡೆ ಬಾತ್ರೂಮು ಟಾಯ್ಲೆಟ್ ಎಲ್ಲ ಇದೆ. ಇದು ಸ್ವಲ್ಪ ಕೆಲಸ ಉಳಿದಿದೆ. ಇನ್ನೇನೊಂದು 2-3 ದಿನದಲ್ಲೆಲ್ಲ ಕಂಪ್ಲೀಟ್ ಆಗುತ್ತೆ. ಆದಷ್ಟು ಬೇಗ ಗೃಹ ಪ್ರವೇಶ ಮಾಡಿಬಿಡೋದೆ. ನಾನಂತೂ ಕಾಯ್ತಾ ಇದ್ದೀನಿ. ನನ್ನ ಜೊತೆ ನೀವು ಕಾಯ್ತಾ ಇರಿ. ಓಕೆನಾ ಫ್ರೆಂಡ್ಸ್, ಇವತ್ತಿನ ವ್ಲಾಗ್ ಇಷ್ಟೇ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಓಕೆನಾ, ಬಾಯ್. ಓ, ರಾಜ್ ಫೋನ್ ಮಾಡ್ತಿದ್ದಾನೆ. ಹಲೋ, ಹೇಳೋ. ಏನು ರಾಣಿ, ಗಂಡಗೊಂಚೂರು ಮರ್ಯಾದಿನ ಇಲ್ಲ. ಅಯ್ಯೋ, ಅದಿರಲಿ, ಹೇಳಿ, ಏನು ವಿಷಯ? ಏನಿಲ್ಲ, ಸುಮ್ಮನೆ ಮಾಡಿದೆ. ಏನಿಲ್ಲ ಅನ್ನಕ್ಕೆ ಮಾಡಿದ್ಯಾ? ಸುಮ್ಮನೆ ಮಾತಾಡಬೇಕು ಅನಿಸ್ತು, ಮಾಡಿದೆಪ್ಪ. ಓಹೋ, ಎದುರುಗಡೆ ಇದ್ದಾಗ ಮಾತಾಡೋಕ್ಕಿಲ್ಲ. ಅಂಗಡಿ ಹತ್ರ ಆದ್ಮೇಲೆ ಫೋನ್ ಮಾಡ್ತೀಯಾ? ಯಾಕೆ, ಜನ ಇಲ್ವಾ? ಇಲ್ಲ, ಕಮ್ಮಿ ಇದ್ರು ಮಾಡಿದೆ. ಎಲ್ಲಿದ್ಯಾ? ನಾನಾ ಹೊಸ ಮನೆಗೆ ಬಂದಿದ್ದೀನಿ. ಒಂದು ದಿನಕ್ಕೆ 10 ಸತಿ ಹೋಯ್ತೀಯಪ್ಪ ಅಲ್ಲಿಗೆ. ಹೋದ್ರೆ ಏನು? ಗೊತ್ತು ಬಿಡು, ಆ ಮನೆ ಅಂದ್ರೆ ನಿನ್ಗೆ ಎಷ್ಟಿಷ್ಟ ಅಂತ. ಆದಷ್ಟು ಬೇಗ ಗೃಹ ಪ್ರವೇಶ ಮಾಡಿ ಹೋಗ್ಬಿಡೋಣ ಬಿಡು. ಫುಲ್ ಫ್ಯಾಮಿಲಿ ಎಲ್ಲ ಸಿಕ್ತಾಗಣ. ಸರಿ, ನಾನು ಅದನ್ನೇ ಕಾಯ್ತಿದ್ದೀನಿ. ಅತ್ತೆಗೆ ಹೇಳ್ದೆ, ಅದೇನೋ ಶಾಸ್ತ್ರ ಕೇಳಿ ಅವರೇ ಹೇಳ್ಬೇಕಂತಲ್ಲ, ಕೇಳಿ ಹೇಳ್ತೀನಿ ಅಂತಂತು. ಸರಿ. ಚಿಕನ್ ತಂದ್ಕೊಡೋಣ? ಯಾವಾರ ಇಕ್ಳು ಕೈಲಿ ತರಿಸ್ತೀನಿ ಬಿಡು. ಅಡುಗೆ ಮಾಡು, ಸಾಂಬಾರ ಚಿಕನ್ ಸಾರು ಉಣ್ಣಂಗಾಗ್ಬಿಟ್ಟದೆ. ಸರಿ ಆಯಿತು. ಮುಂದುವರಿಯುವುದು. ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ.